ಹಾಯ್ ಫ್ರೆಂಡ್ಸ್, ಇವಾಗೆ ನಮ್ಮ ಸೂಪರ್ ಸ್ಟಾರ್ ರಜನಿಕಾಂತ್ ಅವ್ರು ಆಕ್ಟ್ ಮಾಡಿರೋ ಲಾಲ್ ಸಲಾಂ ಸಿನಿಮಾ ನೋಡಿದೆ. ಈ ಸಿನಿಮಾನ ಡೈರೆಕ್ಟ್ ಮಾಡಿರೋದು ರಜನಿಕಾಂತ್ ಅವ್ರ ಮಗಳು ಐಶ್ವರ್ಯ ರಜನಿಕಾಂತ್. ಈ ಸಿನಿಮಾ ಮೇಲೆ ನನ್ಗಾದ್ರೆ ಅಷ್ಟೊಂದು ಎಕ್ಸ್ಪೆಕ್ಟೇಷನ್ ಇರಲಿಲ್ಲ, ಬಟ್ ನಾನು ಜೀರೋ ಎಕ್ಸ್ಪೆಕ್ಟೇಷನ್ ಕಂಡಿದ್ದು ಹೋಗಿದ್ದೆ. ಯಾಕಂದ್ರೆ ರಜನಿಕಾಂತ್ ಇರೋದ್ರಿಂದ ಈ ಸಿನಿಮಾಗೋಸ್ಕರ ಹೋಗಿದ್ದೆ. ಅಷ್ಟು ಬಿಟ್ಟು ನಾನು ಅಷ್ಟೊಂದು ಪ್ರಿಫರೆನ್ಸ್ ಕೊಡ್ಲಿಲ್ಲ ಈ ಸಿನಿಮಾಗೆ. ಬಟ್ ಸಿನಿಮಾ ನೋಡಿದ್ರೆ ನನ್ಗೆ ಹೇಗೆ ಅನ್ನಿಸ್ತಂದ್ರೆ, ಓಕೆ ಚೆನ್ನಾಗಿದೆ, ಒಂಥರ ಹೇಳ್ಬೇಕಂದ್ರೆ ಒಂದು ಮಸ್ಟ್ ವಾಚ್ ಫಿಲ್ಮ್ ಅಂತ ಅನ್ಬೋದು. ಖಂಡಿತ ಒಂದ್ಸರಿ ನೋಡ್ಲೇಬೇಕಾದ ಸಿನಿಮಾ. ಇದು ಯಾಕೆ ಹೇಳ್ತಿದ್ದೀನಿ ಅಂದ್ರೆ, ಈ ರಿವ್ಯೂಗೆ ಹೋಗೋದಕ್ಕಿಂತ ಮುಂಚೆ ನಮ್ಮ ಚಾನಲ್ಗೆ ಯಾರು ಹೊಸ ಬಂದಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ವಿಡಿಯೋನ ಪೂರ್ತಿಯಾಗಿ ನೋಡಿ. ಈ ವಿಡಿಯೋ ನಿಮ್ಗೆ ಇಷ್ಟ ಖಂಡಿತ ಲೈಕ್ ಮಾಡ್ಕೊಳ್ಳಿ. ಹಂಗೆ ಈ ಸಿನಿಮಾ ನೀವು ನೋಡಿದ್ರೆ ಈ ಸಿನಿಮಾ ನಿಮ್ಗೆ ಹೇಗೆ ಅನ್ನಿಸ್ತೋ ಖಂಡಿತ ಕಮೆಂಟ್ ಮಾಡಿ. ಇನ್ನ ಸಿನಿಮಾ ಸ್ಟೋರಿ ಏನಂದ್ರೆ, ಈ ಸಿನಿಮಾ ಸ್ಟೋರಿಗೆ ಹೋಗೋದಕ್ಕಿಂತ ಮುಂಚೆಲೆ ಈ ಸಿನಿಮಾ ಯಾರು ಇಷ್ಟ ಆಗುತ್ತೋ ಇಷ್ಟ ಆಗಲ್ಲೋ ಗೊತ್ತಿಲ್ಲ ಆಗ್ಲಿ, ಅಷ್ಟು ಜನ ಪೊಲಿಟಿಕಲ್ ಲೀಡರ್ಸ್ಗೆ, ಅಷ್ಟು ಪೊಲಿಟಿಕಲ್ ಪಾರ್ಟೀಸ್ಗೆ ಯಾರಾದ್ರೂ ಧರ್ಮದ ಹೆಸರು ಹೇಳ್ಕೊಂಡು ಓಟ್ ಕೇಳ್ತಾವ್ರು ಅಂತರಿಗೆ ಮಾತ್ರ ಈ ಸಿನಿಮಾ ಒಂಥರ ಚಪ್ಪಲಿ ಏಟ್ ಅನ್ಬೋಡುದು. ಒಂಥರ ಸರಿಯಾಗಿ ಕೊಟ್ಟಿದ್ದಾರೆ ಈ ಸಿನಿಮಾದಾಗ ಅವರು ಆನ್ಸರ್. ಅಂದ್ರೆ ಧರ್ಮನ ಡಿವೈಡ್ ಮಾಡಬೇಡಿ, ಮನುಷ್ಯರೆಲ್ಲ ಒಂದ್ಮೇಲೆ ಒಂದ್ ಧರ್ಮನ ಇನ್ನೊಂದ್ ಧರ್ಮನ ಅವ್ರವ್ರು ಕಾಪಾಡ್ಕೋಬೇಕು, ಅದ್ರ ಜೊತೆಯಾಗಿರ್ಬೇಕು, ನಾವೆಲ್ಲ ಇಂಡಿಯನ್ಸ್ ಅಂತ ಒಂದು ಕೊಟ್ಟು ಲಾಸ್ಟ್ ಅಲ್ಲಿ ಕ್ಲೈಮ್ಯಾಕ್ಸ್ ಅಲ್ಲಿ ಮೆಸೇಜ್ ಕೊಟ್ಟಿದ್ದಾರೆ. ಅದ್ ಮಾತ್ರ ತುಂಬಾ ಇಷ್ಟ ಆಯ್ತು. ಖಂಡಿತ ಇದು ಅಷ್ಟು ಪೊಲಿಟಿಕಲ್ ಪಾರ್ಟೀಸ್ಗೆ, ಪೊಲಿಟಿಕಲ್ ಲೀಡರ್ಸ್ಗೆ ಒಂಥರ ಸೆಟರಿಕಲ್ ಸಿನಿಮಾ ಅಂತ ಅನ್ಬೋದು. ಇನ್ನು ಸಿನಿಮಾ ಸ್ಟೋರಿ ಏನಂದ್ರೆ, ಈ ಸಿನಿಮಾ ಸ್ಟೋರಿ ಒಂದ್ ಸ್ವಲ್ಪ ಕಾಂಪ್ಲಿಕೇಟೆಡ್ ಸ್ಟೋರಿ ಅನ್ಬೋದು. ಅಂದ್ರೆ ಇಬ್ರು ಫ್ರೆಂಡ್ಸ್ ಮಧ್ಯೆ ನಡೆಯೋ ಗಲಾಟೆ, ಇಲ್ಲ ಎರಡು ಕ್ರಿಕೆಟ್ ಟೀಮ್ ಮಧ್ಯೆ ನಡೆಯೋ ಬರೋ ಒಂದು ಗಲಾಟೆ, ಇಲ್ಲ ಎರಡು ರಿಲಿಜಿಯನ್, ಎರಡು ಧರ್ಮಗಳ ಮಧ್ಯೆ, ಹಿಂದೂ ಮುಸ್ಲಿಂ ನಡೆಯೋದ್ರ ಮಧ್ಯೆ ಗಲಾಟೆ, ಇಲ್ಲ ಎರಡು ಪ್ರಾಂತಗಳ ಮಧ್ಯೆ ಗಲಾಟೆ, ಇಲ್ಲ ಎರಡು ಕುಟುಂಬಗಳ ಮಧ್ಯೆ ನಡೆಯೋ ಗಲಾಟೆ. ಹಿಂಗೆ ತುಂಬಾ ಲೇಯರ್ಸ್ ಇದೆ ಸಿನಿಮಾದಲ್ಲಿ. ಒಂದಕ್ಕೊಂದು ಕನೆಕ್ಟ್ ಆಗಿರುತ್ತೆ. ಅದರಿಂದ ಸ್ಟೋರಿ ಹೇಳಕ್ಕಾಗಲ್ಲ, ಸ್ವಲ್ಪ ಕಾಂಪ್ಲಿಕೇಟೆಡ್ ಆಗಿರುತ್ತೆ. ಬಟ್ ಇದು ಮೇಜರ್ ಇದ್ರ ಸ್ಟೋರಿ ಥೀಮ್ ಏನಪ್ಪಾ ಅಂದ್ರೆ, ಹಿಂದೂ ಮುಸ್ಲಿಮ್ಸ್ ಯಾರೇ ಆಗ್ಲಿ ಎಲ್ಲ ಮನುಷ್ಯನ ತರ ನೋಡ್ಬೇಕು. ಎಲ್ಲ ಕಲ್ತಿ ಅವ್ರವ್ರ ಹಬ್ಬನ್ನ ಅವ್ರವ್ರ ಆಲೋಚನೆ ಮಾಡಿ ಅವ್ರ ಗೌರವ ಕೊಡ್ಬೇಕು, ಅವ್ರ ಧರ್ಮಕ್ಕೆ, ನಮ್ ಧರ್ಮಕ್ಕೆ ಅವ್ರ ಗೌರವ ಕೊಡ್ಲಿ ಅಂತ ಒಂಥರ ಆ ಟೈಪ್ ಆಫ್ ಸ್ಟೋರಿ ಹೇಳಿದ್ದಾರೆ. ಆದ್ರೆ ನಂಗೆ ತುಂಬಾ ಇಷ್ಟ ಆಯ್ತು. ಇನ್ನು ಸಿನಿಮಾದಲ್ಲಿ ರಜನಿಕಾಂತ್ ಅವರು ಮೇನ್ ಕ್ಯಾರೆಕ್ಟರ್ ಮಾಡಿದ್ರು. ಅಂದ್ರೆ ನಾನು ಫಸ್ಟ್ ಹಾಫ್ ಅಲ್ಲಿ ಅವ್ರ ಕ್ಯಾರೆಕ್ಟರ್ ಅಷ್ಟೊಂದಿರಲ್ಲ, ಜಸ್ಟ್ ಒಂದ್ 2-3 ಸೀನ್ ಇರುತ್ತೆ. ಸೆಕೆಂಡ್ ಹಾಫ್ ಅಲ್ಲಿ ಅವ್ರು ತುಂಬಾ ಜಾಸ್ತಿ ಇರುತ್ತೆ ಅವ್ರ ಕ್ಯಾರೆಕ್ಟರ್. ಮೊಹಿದ್ದೀನ್ ಬಾಯ್ ಅಂತ ಒಂದು ಕ್ಯಾರೆಕ್ಟರ್, ಮುಸ್ಲಿಂ ಕ್ಯಾರೆಕ್ಟರ್ ಮಾಡಿದ್ದಾರೆ ಅವರು. ಅವ್ರ ಕ್ಯಾರೆಕ್ಟರ್ ತುಂಬಾ ಚೆನ್ನಾಗಿದೆ, ಒಳ್ಳೆ ಚೆನ್ನಾಗಿ ಅವ್ರ ಡೈಲಾಗ್ಸ್ ಆಗ್ಲಿ, ಅವ್ರ ಪರ್ಫಾರ್ಮೆನ್ಸ್ ಆಗ್ಲಿ ಸ್ವಲ್ಪ ಡಿಫ್ರೆಂಟ್ ರಜನಿಕಾಂತ್ ಅವ್ರನ್ನ ಈ ಸಿನಿಮಾದಲ್ಲಿ ನೋಡ್ತೀವಿ. ಅಷ್ಟೇ ಅಲ್ಲ, ವಿಷ್ಣು ವಿಶಾಲ್ ಅವ್ರ ಕ್ಯಾರೆಕ್ಟರ್ ಕೂಡ ತುಂಬಾ ಚೆನ್ನಾಗಿದೆ. ಈಗ ವಿಕ್ರಾಂತ್ ಅನ್ನೋರು ಇನ್ನೊಂದು ಕ್ಯಾರೆಕ್ಟರ್ ಮಾಡಿದ್ದಾರೆ, ಸೈಡ್ ಕ್ಯಾರೆಕ್ಟರ್. ರಜನಿಕಾಂತ್ ಅವ್ರ ಮಗನ್ ಕ್ಯಾರೆಕ್ಟರ್ ಮಾಡಿದ್ದಾರೆ, ಅವ್ರು ಕೂಡ ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಇನ್ನಾದ್ರೆ ಇರೋ ಎಲ್ಲ ಪರ್ಫಾರ್ಮೆನ್ಸ್ ಚೆನ್ನಾಗಿದೆ. ಇನ್ನ ಜೀವಿತ ರಾಜಶೇಖರ್ ಅವರು ಇದ್ದಾರೆ, ಅವ್ರ ವಿಷ್ಣು ವಿಶಾಲ್ ಅವ್ರ ತಾಯಿಯ ಕ್ಯಾರೆಕ್ಟರ್ ಮಾಡಿದ್ದಾರೆ, ಅವ್ರು ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ತುಂಬಾ ಎಮೋಷನ್ಸ್ ಸೀನ್ಸ್ ಅವ್ರು ತುಂಬಾ ಬಿದ್ದಿದೆ, ಅವ್ರು ಮಾತ್ರ ಚೆನ್ನಾಗಿ ಮಾಡಿದ್ದಾರೆ. ಇನ್ನ AR ರೆಹಮಾನ್ ಅವ್ರ ಮ್ಯೂಸಿಕ್ ಚೆನ್ನಾಗಿದೆ, ಬಟ್ ಒಂದೆರಡು ಸಾಂಗ್ಸ್ ಅನ್ನೆಸೆಸರಿ ಅನ್ನಿಸ್ತು, ಅವಸರ ಇಲ್ವೇನ್ ಅನ್ನಿಸ್ತು. ಅದು ಓಕೆ, ಬಟ್ ಟೋಟಲ್ BGM ಆದ್ರೂ ಓಕೆ ಅನ್ಬೋದು. ಇನ್ನು ಸಿನಿಮಾಟೋಗ್ರಫಿ ಚೆನ್ನಾಗಿದೆ. ಇನ್ನು ಎಡಿಟಿಂಗ್ ಸ್ವಲ್ಪ ನನಗೆ ಲೆಂತ್ ಜಾಸ್ತಿ ಅನ್ನಿಸ್ತು. ಸ್ವಲ್ಪ ಸಿನಿಮಾ ಲೆಂತ್ ಇರುತ್ತೆ. ಫಸ್ಟ್ ಹಾಫ್ ಸ್ವಲ್ಪ ಬೋರಿಂಗ್ ಆಗಿರುತ್ತೆ, ಸ್ವಲ್ಪ ಅನ್ವಾಂಟೆಡ್ ಸೀನ್ಸ್ ಇರುತ್ತೆ ಫಸ್ಟ್ ಹಾಫ್ ಅಲ್ಲಿ. ಅದು ಸ್ವಲ್ಪ ಶಾರ್ಟ್ ಕಟ್ ಮಾಡಿ, ಅಂದ್ರೆ ಮೇನ್ ಕ್ರಿಕೆಟ್ ಬ್ಲಾಕ್ ಏನಿರುತ್ತೆ ಸಿನಿಮಾದಲ್ಲಿ, ಕ್ರಿಕೆಟ್ ಆಡೋ ಮ್ಯಾಚ್ ನಡೀತದೆ, ಆ ಬ್ಲಾಕ್ ನ ಸ್ವಲ್ಪ ಕಟ್ ಮಾಡಿ ಸ್ವಲ್ಪ ಲೆಂತ್ ಕಮ್ಮಿ ಮಾಡಿದ್ರೆ ಸಿನಿಮಾ ಸ್ವಲ್ಪ ಎಂಗೇಜಿಂಗ್ ಸ್ವಲ್ಪ ಚೆನ್ನಾಗಿರೋದು. ಸೆಕೆಂಡ್ ಹಾಫ್ ಚೆನ್ನಾಗಿದೆ. ಸೆಕೆಂಡ್ ಹಾಫ್ ಸ್ವಲ್ಪ ಸೀರಿಯಸ್ ಮಾಡಲ್ ಹೋಗುತ್ತೆ. ತುಂಬಾ ಲೇಯರ್ಸ್, ತುಂಬಾ ಕಾಂಪ್ಲಿಕೇಟೆಡ್ ಸ್ಟೋರಿ ನಡೀತಿರ್ತದೆ. ರಿಲಿಜಿಯನ್, ಫ್ಯಾಮಿಲಿ ಬಗ್ಗೆ ತುಂಬಾ ಗಲಾಟೆಗಳು, ಫೈಟ್ ಸೀಕ್ವೆನ್ಸ್ ತುಂಬಾ ಇರುತ್ತೆ. ಫಸ್ಟ್ ಹಾಫ್ ಇಂದ ಸೆಕೆಂಡ್ ಹಾಫ್ ಸ್ವಲ್ಪ ಇಂಟ್ರೆಸ್ಟಿಂಗ್ ಇರುತ್ತೆ. ಕ್ಲೈಮ್ಯಾಕ್ಸ್ ತುಂಬಾ ಚೆನ್ನಾಗಿದೆ, ತುಂಬಾ ಚೆನ್ನಾಗಿ ಎಂಡ್ ಮಾಡಿದ್ದಾರೆ. ನಾನು ಕ್ಲೈಮ್ಯಾಕ್ಸ್ ಅಲ್ಲಿ ಸ್ವಲ್ಪ ತರ ಗೂಸ್ ಬಂಪ್ಸ್ ಬಂದು ಸ್ವಲ್ಪ ಎಮೋಷನಲ್ ಕೂಡ ಆದೆ ನಾನು. ಇನ್ನು ಸಿನಿಮಾನ ಐಶ್ವರ್ಯ ರಾಜೇಶ್ ಅವ್ರು ಡೈರೆಕ್ಟ್ ಮಾಡಿದ್ರೆ, ಅವ್ರ ತುಂಬಾ ಚೆನ್ನಾಗಿ ಡೈರೆಕ್ಟ್ ಮಾಡಿದ್ದಾರೆ. ಎಲ್ಲೂ ಕಾಂಟ್ರವರ್ಸಿಗೆ ಇವ್ರು ಜಾಗ ಕೊಟ್ಟಿಲ್ಲ. ಎಲ್ಲೂ ಒಂದು ವಲ್ಗರ್ ಡೈಲಾಗ್ ಆಗ್ಲಿ, ಯಾವ್ದೋ ಒಂದು ಧರ್ಮನ ಕಮ್ಮಿ ಮಾಡೋದಾಗ್ಲಿ, ಜಾಸ್ತಿ ಮಾಡೋದಾಗ್ಲಿ, ಆ ತರ ಎಲ್ಲೂ ಸಿನಿಮಾದಾಗ ಡೈಲಾಗ್ಸ್ ಇಲ್ಲ. ಚೆನ್ನಾಗಿ ಬರ್ದಿದ್ದಾರೆ ಡೈಲಾಗ್ಸ್ ಕೂಡ, ಚೆನ್ನಾಗಿ ಬ್ಯಾಲೆನ್ಸ್ ಮಾಡಿದ್ದಾರೆ ಈ ಸಿನಿಮಾ. ಧರ್ಮನ ಎಲ್ಲ, ಈ 2 ಧರ್ಮನ ಚೆನ್ನಾಗಿ ಬ್ಯಾಲೆನ್ಸ್ ಮಾಡಿ ಲಾಸ್ಟಿಗೆ 2 ಧರ್ಮನ ಕಲೆ ಹಾಕಿದ್ದಾರೆ. ಅದು ನನಗೆ ತುಂಬಾ ಇಷ್ಟ ಆಯ್ತು. ತಿರ್ಗಾ ಒಳ್ಳೆ ಬ್ಯೂಟಿಫುಲ್ ಸೀನ್ಸ್ ಇರುತ್ತೆ, ತುಂಬಾ ಹಾರ್ಟ್ ಟಚಿಂಗ್ ಆಗಿರುತ್ತೆ. ಸ್ವಲ್ಪ ನಮ್ಗೆ ಆಲೋಚನೆ ಮಾಡುತ್ತೆ ನಮ್ಗೆ, ಹೌದು ಇದು ಕರೆಕ್ಟ್ ಅಲ್ವಾ, ಇದೇ ಕಾರಣ ನಾವ್ಯಾಕೆ ಹಿಂಗೆ ಕಿತ್ತಾಡ್ತಿದ್ವಿ ಧರ್ಮದ ಹೆಸರು ಹೇಳ್ಕೊಂಡು. ಮ್ಯಾಲೆ ಯಾರೋ ಅಷ್ಟು ರಾಜಕೀಯ ವ್ಯಕ್ತಿ ಅವ್ರ ಓಟ್ಗೋಸ್ಕರ, ಅವ್ರು ವೋಟ್ ಬ್ಯಾಂಕಿಗೋಸ್ಕರ, ಅವ್ರ ಪವರ್ ಆಗಿರೋಕ್ಕೋಸ್ಕರ ನಮ್ಮನ್ನ ರೊಚ್ಚಿಗೆ ಬಿಡಿಸ್ಬಿಟ್ಟು ಇನ್ನೊಂದು ಧರ್ಮ ಮೇಲೆ ಎಮೋಷನಲ್ ಅಟ್ಯಾಕ್ ಮಾಡಿಸ್ಬಿಟ್ಟು ಅವ್ರ ಓಟಿಗೆ ಬರೋಕ್ಕೋಸ್ಕರ ಏನೆಲ್ಲ ಮಾಡ್ತಾರೆ ಅನ್ನೋದು ಲಾಸ್ಟ್ ಅಲ್ಲಿ ಸ್ವಲ್ಪ ತೋರಿಸ್ತಾರೆ. ಇದು ಗಾಯ್ಸ್, ಈ ಸಿನಿಮಾ ಬಗ್ಗೆ ನಾನೇನ್ ಹೇಳ್ತೀನಿ ಅಂದ್ರೆ, ಹೋಗಿ ಒನ್ ಟೈಮ್ ವಾಚ್ ನೋಡ್ಲೇಬಹುದು. ಒಳ್ಳೆ ಮೆಸೇಜ್ ಮಾತ್ರ ಖಂಡಿತ ಇದೆ ಸಿನಿಮಾದಲ್ಲಿ. ಆ ಮೆಸೇಜ್ಗೋಸ್ಕರ ಆದ್ರೂ ನೋಡಿ, ಸ್ವಲ್ಪ ಪೇಷನ್ಸ್ ಇರ್ಬೇಕಷ್ಟೇ. ನಾನು ಈ ಸಿನಿಮಾ ಕೂಡ ರೇಟಿಂಗ್ ಏನಂದ್ರೆ 5/3 ಕೊಡ್ತೀನಿ. ಖಂಡಿತ ಹೋಗಿ ನೋಡಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆದ್ರೆ ಖಂಡಿತ ಲೈಕ್ ಮಾಡ್ಕೊಳ್ಳಿ. ನಮ್ಮ ಚಾನಲ್ ಹೊಸ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.